ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆ ಮಾತನ್ನು ನಾವು ಬಳಸುವುದು ಸರ್ವಸಾಧಾರಣ. ಆದರೆ ಸಾಧನೆಗೆ ಛಲ ಇರಬೇಕೇ ಹೊರತು ವಯಸ್ಸು ಅಲ್ಲ ಎಂದು ಸಾಬೀತು ಮಾಡಿದ್ದಾರೆ ವೈಭವ್. ರಾಜಸ್ಥಾನ್ ರಾಯಲ್ಸ್ನ ಸ್ಫೋಟಕ ಬ್ಯಾಟರ್ ವೈಭವ್ ಸೂರ್ಯವಂಶಿ ಸಾಧನೆ ಹಿಂದೆ ಹೆತ್ತವರ ಶ್ರಮ ಸಾಕಷ್ಟು ಇದೆ ಎಂದು ಅವರೇ ಹೇಳಿಕೊಂಡಿದ್ದು ಎಲ್ಲೆಡೆ ವೈರಲ್ ಆಗಿದೆ. ಐಪಿಎಲ್ನ 47ನೇ ಪಂದ್ಯದಲ್ಲಿ ಮೊನ್ನೆ ತಾನೇ ಗುಜರಾತ್ ಟೈಟನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು. ಈ ವೇಳೆ ರಾಜಸ್ಥಾನ್ ರಾಯಲ್ಸ್ ಪರ ವೈಭವ್ ಸೂರ್ಯವಂಶಿ ಅಮೋಘ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು. 35 ಬಾಲ್ನಲ್ಲಿ 11 ಸಿಕ್ಸರ್, 7 ಬೌಂಡರಿ ಬಾರಿಸುವುದರ ಜೊತೆಗೆ ಸ್ಫೋಟಕ ಶತಕ ಬಾರಿಸಿ ರಾತ್ರೋರಾತ್ರಿ ಫೇಮಸ್ ಆಗಿದ್ದಾರೆ. ತಮ್ಮ ಯಶಸ್ಸಿನ ಕ್ರೆಡಿಟ್ ಅನ್ನು ಹೆತ್ತವರಿಗೆ ಕೊಟ್ಟಿದ್ದಾರೆ. ಪಂದ್ಯ ಮುಗಿದ ಬಳಿಕ ವಿಶೇಷ ಸಂದರ್ಶನದಲ್ಲಿ ತಾನು ಪಟ್ಟಿರುವ ಕಷ್ಟಗಳ ಬಗ್ಗೆ ವೈಭವ್ ಸೂರ್ಯವಂಶಿ ನೆನಪಿಸಿಕೊಂಡಿದ್ದಾರೆ. ಈ ವೇಳೆ ತನಗಾಗಿ ತನ್ನ ತಂದೆ ತಾಯಿ ಮಾಡಿರುವ ತ್ಯಾಗದ ಕುರಿತು ವಿವರಿಸಿದ್ದಾರೆ. ಇವತ್ತು ನಾನು ಏನಾಗಿದ್ದೇನೋ ಅದಕ್ಕೆ ಕಾರಣ ನನ್ನ ಅಪ್ಪ ಅಮ್ಮ. ನಾನು ಅವರಿಗೆ ಚಿರಋಣಿಯಾಗಿರುತ್ತೇನೆ. ನನಗಾಗಿ ಅಮ್ಮ ನಿತ್ಯವೂ ಬೇಗ ಏಳುತ್ತಿದ್ದಳು. ಆಕೆ ನನಗಾಗಿ ಬೇಗ ಎದ್ದು ಅಡುಗೆ ಮಾಡುತ್ತಿದ್ದಳು. ಅಮ್ಮ ಕೊಟ್ಟ ಬುತ್ತಿಯನ್ನು ತೆಗೆದುಕೊಂಡು ಪ್ರಾಕ್ಟೀಸ್ಗೆ ಹೋಗುತ್ತಿದ್ದೆ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನನ್ನಮ್ಮ ರಾತ್ರಿ ಮಲಗುತ್ತಿರುವುದು ಕೇವಲ 3 ಗಂಟೆ ಮಾತ್ರ ಎಂದಿದ್ದಾರೆ. ನನಗಾಗಿ ಅಪ್ಪ ಕೆಲಸ ಬಿಟ್ಟರು. ಈಗ ಅಪ್ಪನ ಜವಾಬ್ದಾರಿಯನ್ನು ಅಣ್ಣ ತೆಗೆದುಕೊಂಡಿದ್ದಾನೆ. ನಾವು ಇಂದಿಗೂ ಕಷ್ಟಪಡುತ್ತಿದ್ದೇವೆ. ನನ್ನಪ್ಪ ನನ್ನ ಬೆನ್ನ ಹಿಂದೆ ಇದ್ದಾರೆ. ಅಪ್ಪನ ಶಕ್ತಿಯೇ ಈ ಸಾಧನೆಗೆ ದಾರಿ. ಇವತ್ತು ಏನು ಫಲ ಸಿಕ್ಕಿದೆಯೋ ಅದರ ಹಿಂದಿನ ಶ್ರಮ ನನ್ನ ಎತ್ತವರದ್ದು ಎಂದರು. ಕೇವಲ 14ನೇ ವಯಸ್ಸಿಗೆ ಅದ್ಭುತ ಸಾಧನೆ ಮಾಡಿದ ವೈಭವ್ ಪಂದ್ಯದಲ್ಲಿ ಅವರ ಶತಕದ ನೆರವಿನಿಂದ ರಾಜಸ್ಥಾನ್ ರಾಯಲ್ಸ್ 8 ವಿಕೆಟ್ಗಳಿಂದ ಗೆದ್ದು ಬೀಗಿದೆ. ಮೊದಲು ಬ್ಯಾಟ್ ಮಾಡಿದ ಗುಜರಾತ್ ಟೈಟನ್ಸ್ 4 ವಿಕೆಟ್ ಕಳೆದುಕೊಂಡು 209 ರನ್ ಗಳಿಸಿತ್ತು. ಈ ಗುರಿ ಬೆನ್ನು ಹತ್ತಿದ್ದ ರಾಜಸ್ಥಾನ್ ರಾಯಲ್ಸ್ 2 ವಿಕೆಟ್ ಕಳೆದುಕೊಂಡು 212 ರನ್ ಗಳಿಸಿತ್ತು. ಗುಜರಾತ್ ಟೈಟನ್ಸ್ ಪರ್ ಗಿಲ್ 84, ಬಟ್ಲರ್ 50, ಸಾಯಿ ಸುದರ್ಶನ್ 39 ರನ್ ಗಳಿಸಿದರು. ರಾಜಸ್ಥಾನ್ ರಾಯಲ್ಸ್ ಪರ ಜೈಸ್ವಾಲ್ 40 ಬಾಲ್ನಲ್ಲಿ 70 ರನ್ ಗಳಿಸಿದ್ರೆ ರಿಯಾನ್ ಪರಾಗ್ 15 ಬಾಲ್ನಲ್ಲಿ 32 ರನ್ ಗಳಿಸಿದ್ದಾರೆ. यहाँ पे मेरे पेरेंट्स के वजह से हूँ. मेरी मम्मी मेरे वजह से मुझे प्रैक्टिस जाना है. 2 बजे सुबह में उठ रही है, 11 बजे सो रही है, 3 घंटा का नींद ले रही है, फिर खाना बना रही है मेरे लिए. पापा उठ रहे हैं, पापा ने काम छोड़ दिया. मेरा बड़ा भाई पापा का काम संभाला, बहुत मुश्किल से घर चल रहा है, पर पापा लगे मेरे पीछे कि नहीं करेगा तुम. तो वो भगवान देखते हैं कि मेहनत करने वाले को कभी वो सफलता नहीं मिलती. तो आज वो जो भी रिजल्ट दिख रहा है, जो भी सक्सेसफुल हो रहा हूँ मैं, तो मेरे पेरेंट्स के वजह से ही है. It's the 14-year-old boy who set the Pink City alight. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.